ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಯಾವಾಗಲೂ ದಾಹವಾಗ್ತಿದೆಯಾ, ಮತ್ತೆ ಮತ್ತೆ ಮೂತ್ರ ಹೋಗಬೇಕು ಅನಿಸ್ತಿದೆಯಾ? ಇದು ಸಾಮಾನ್ಯ ಅಲ್ಲ, ಡಯಾಬಿಟೀಸ್ ಲಕ್ಷಣ. ಡಯಾಬಿಟೀಸ್ ಅಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗೋ ರೋಗ ಅಂತ ಕರಿತೀವಿ. ಏಕೆಂದರೆ ಅದರಲ್ಲಿ ಇದು ನಿಧಾನವಾಗಿ ಬರುತ್ತದೆ. ಆದರೆ ಲಕ್ಷಣಗಳನ್ನು ಗಮನಿಸಿದ್ರೆ ಬೇಗ ಕಂಡುಹಿಡಿಬೋದು. ಹಾಗಾದರೆ ಆ ಲಕ್ಷಣಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋಣ. ಹೆಚ್ಚು ದಾಹ ಅಂದರೆ ಎಕ್ಸಿಸ್ ಥಿರ್ಸ್ಟ್ ಆಗೋದು. ನೀವು ತುಂಬ ನೀರು ಕುಡಿದ್ರೂ ಮತ್ತೆ ಮತ್ತೆ ದಾಹ ಅನಿಸ್ತಾ ಇರುತ್ತೆ. ಎರಡನೇದು ಹೆಚ್ಚು ಮೂತ್ರ, ಫ್ರೀಕ್ವೆಂಟ್ ಯೂರಿನೇಷನ್. ರಾತ್ರಿ ಕೂಡ ಹಲವಾರು ಬಾರಿ ಹೋಗಬೇಕಾಗುತ್ತೆ. ಸೊ ಇದನ್ನು ನೀವು ಗಮನಿಸಬೇಕಾಗುತ್ತೆ. ಹಾಗೆಯೇ ಮೂರನೇದು ತೂಕ ಕಡಿಮೆಯಾಗುವುದು, ವೆಯ್ಟ್ ಲಾಸ್. ನೀವು ಡಯಟ್ ಮಾಡದಿದ್ದರೂ ತೂಕ ಕಡಿಮೆ ಆಗ್ಬೋದು. ಸೊ ಹೆಚ್ಚಾಗಿ ತೂಕ ಕಡಿಮೆ ಆಗ್ತಾರೆ. ಹಾಗೆಯೇ ಸೊರಗು, ದೌರ್ಬಲ್ಯ, ಎಲ್ಲ ಸಮಯವೂ ದಣಿವು ಅನಿಸುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ. ಹಾಗೆಯೇ ದೃಷ್ಟಿ ಮಂಕಾಗುವುದು, ಬ್ಲರ್ಡ್ ವಿಷನ್. ಕಣ್ಣು ಸ್ಪಷ್ಟವಾಗಿ ಕಾಣುವುದಿಲ್ಲ, ತುಂಬ ಬ್ಲರ್ ಅನಿಸ್ತಾ ಇರುತ್ತೆ. ಮತ್ತು ಗಾಯ ನಿಧಾನವಾಗಿ ಗುಣವಾಗುವುದು, ಸ್ಲೋ ಹೀಲಿಂಗ್. ಸಣ್ಣ ಗಾಯ ಕೂಡ ಬೇಗ ಗುಣವಾಗುವುದಿಲ್ಲ. ಇಂತಹ ಲಕ್ಷಣಗಳನ್ನು ನೀವು ಗಮನಿಸಲೇಬೇಕು. ಅದರಲ್ಲೂ ಚರ್ಮದಲ್ಲಿ ಇಚ್ಚಿಂಗು, ಕೈಕಾಲುಗಳಲ್ಲಿ ಟೈನಿಂಗ್ ಸೆನ್ಸೇಷನು, ಹೆಚ್ಚು ಹಸುವಾಗೋದು, ಈ ಲಕ್ಷಣಗಳು ಇದ್ದರೆ ಇಗ್ನೋರ್ ಮಾಡಬೇಡಿ. ತಕ್ಷಣ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸಿ. ಎರಡನೇದು ಡಾಕ್ಟರ್ ಸಲಹೆ ತೆಗೆದುಕೊಳ್ಳಿ. ಮೂರನೇದು ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಹಾಗೆಯೇ ಹೆಲ್ತಿ ಡಯಟ್ ಫಾಲೋ ಮಾಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಬೋದು, ಆದರೆ ಇಗ್ನೋರ್ ಮಾಡಿದರೆ ಡೇಂಜರಸ್ ಆಗ್ಬೋದು. ಕಡೆಯದಾಗಿ ಹೇಳೋದೇನೆಂದರೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು ಹೊರತು ಬೇರೆ ಯಾರೂ ಬರುವುದಿಲ್ಲ.